ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4ನೇ ಸೆಮಿಸ್ಟರ್ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಬ್ಲಾಗ್ ರೈಟಿಂಗ್ ಮೇಲೆ ಪ್ರಶ್ನೆ ಕೇಳಿದಾಗ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಬ್ಲಾಗ್ ರೈಟಿಂಗ್ ಮೇಲೆ ಪ್ರಶ್ನೆ ಕೇಳಿದಾಗ ಯಾವ ರೀತಿ ಇರುತ್ತೆ, ಬ್ಲಾಗ್ ಅಂದ್ರೆ ಏನು ಗೊತ್ತಿರ್ಬೇಕು ಮೊದಲು ನಿಮ್ಗೂ. ಸೊ ಮೊದಲೆಲ್ಲ ಏನಾದ್ರೂ ತಮಗೆ ಪ್ರಶ್ನೆಗಳು ಬಂದಾಗ ಜನ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಕೇಳಿ ತಿಳ್ಕೊತಾ ಇದ್ರು ವಿಷಯಗಳು, ಗೊತ್ತಿಲ್ಲದ ವಿಷಯಗಳನ್ನ, ಅಥವಾ ಅವುಗಳನ್ನ ಪುಸ್ತಕಗಳನ್ನು ಓದೋದ್ರ ಮೂಲಕ, ಪತ್ರಿಕೆಗಳನ್ನು ಓದೋದ್ರ ಮೂಲಕ, ದಿನಪತ್ರಿಕೆಗಳನ್ನು ಓದೋದ್ರ ಮೂಲಕ ಕಂಡುಕೋತಾ ಇದ್ರು ಆನ್ಸರ್ಸ್ನ. ಆದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲದಕ್ಕೂ ಇಂಟರ್ನೆಟ್, ಗೂಗಲ್ ಸರ್ಚ್. ಸೊ ಎಲ್ಲ ವಿಷಯಗಳನ್ನ ಲೇಖನ ರೂಪದಲ್ಲಿ, ಪ್ರಬಂಧ ರೂಪದಲ್ಲಿ ಬರೆಯೋದೇ ಬ್ಲಾಗ್ ರೈಟಿಂಗ್. ಯಾವುದೇ ವಿಷಯ ಇರಬಹುದು, ಆ ವಿಷಯವನ್ನ ವಿಸ್ತಾರವಾಗಿ ಅವುಗಳನ್ನ ಪ್ರಬಂಧ ರೂಪದಲ್ಲಿ ಅಂತರ್ಜಾಲದಲ್ಲಿ ವ್ಯಕ್ತಪಡಿಸೋದು, ಇಂಟರ್ನೆಟ್ ನಲ್ಲಿ ಹಾಕೋದಕ್ಕೆ ಬ್ಲಾಗ್ ರೈಟಿಂಗ್ ಅಂತ ಕರಿತೇವೆ. ಬ್ಲಾಗ್ ಅಂದ್ರೆ ಬೇರೆ ಅಲ್ಲ, ಎಸ್ಸೆ ಪ್ರಬಂಧ ಅಂದ್ರೆ ಬೇರೆ ಅಲ್ಲ. ಮೇಲಿನ ಇಂಟ್ರೊಡಕ್ಷನ್, ಲಾಸ್ಟಿಗೆ ಕನ್ಕ್ಲೂಷನ್ ಅಷ್ಟೇ ನೀವು ಒಂದು ರೂಲ್ಸ್ ಇರುತ್ತೆ, ಅದ್ರ ಪ್ರಕಾರ ಬರಿಬೇಕು. ಸೊ ಉಳಿದಿದ್ದೆಲ್ಲ ನೀವು ಪ್ರಬಂಧ ಬರೆಯಕತ್ರಿ ಏನ್ ಬರೀತೀರಿ, ಈಗ ಜನಸಂಖ್ಯೆ ಟಾಪಿಕ್ ಕೊಟ್ಟಿದ್ರೆ ಕಾರಣ, ಪರಿಣಾಮ, ತಡೆಗಟ್ಟುವ ಕ್ರಮಗಳು, ಇದರ ಎಷ್ಟು ಪ್ರಮಾಣದಲ್ಲಿ ಜನಸಂಖ್ಯೆ ಇದೆ, ಇವೆಲ್ಲ ಹೇಗ್ ಬರೀತಿದ್ರಿ, ಸೊ ಅದೇ ರೀತಿ ಇರುತ್ತೆ. ಅಲ್ಲಿ ಪೀಠಿಕೆ ಅಂತ ಹಾಕ್ತಿದ್ರಿ, ಇಲ್ಲೇ ಇಂಟ್ರೊಡಕ್ಷನ್ ಅಂತ ಹಾಕಿರ್ತೀರಿ. ಸೊ ಅಲ್ಲಿ ಡಯಾಗ್ರಾಮ್ಸ್ ಇರಲ್ಲ, ಇಲ್ಲಿ ಡಯಾಗ್ರಾಮ್ಸ್ ನ ತೆಗಿತೀರಿ. ಸೊ ಈ ರೀತಿ ಆನ್ಸರ್ ನ ಬರಿಬೇಕಾಗುತ್ತೆ. ಪ್ರಬಂಧ ಬೇರೆ ಅಲ್ಲ, ಬ್ಲಾಗ್ ರೈಟಿಂಗ್ ಬೇರೆ ಅಲ್ಲ. ಅಂತರ್ಜಾಲದೊಳಗೆ, ಇಂಟರ್ನೆಟ್ ಒಳಗೆ ನೀವು ಪ್ರಬಂಧ ರೂಪದೊಳಗೆ ಯಾವ್ದಾದ್ರು ಒಂದು ವಿಷಯವನ್ನ ವಿಶ್ಲೇಷಣೆ ಮಾಡಿದ್ರಂದ್ರೆ ಅದನ್ನೇ ಬ್ಲಾಗ್ ಅಂತ ಕರೀತಾರೆ. ನಾನು ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಇದು ಹೋದ ವರ್ಷದ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಬ್ಲಾಗ್. ರೈಟ್ ಎ ಬ್ಲಾಗ್ ಆನ್ ಪ್ಲಾಂಟೇಶನ್ ಆಫ್ ಟ್ರೀ. ಸೊ ಗಿಡ ನೆಡುವುದರ ಕುರಿತು ಒಂದು ಬ್ಲಾಗ್ ತಯಾರಿಸಿ ಅಂತ ಕೊಟ್ಟಿರ್ತಾರೆ. ಸೊ ನಿಮ್ದು ಮೊದಲು 1 ಮಾರ್ಕ್ಸ್ ಇದಕ್ಕೆ ಡಯಾಗ್ರಾಮ್ ತೆಗೆಯೋದಕ್ಕೆ ಇರುತ್ತೆ. ಸೊ ಇದು ಟ್ರೀ ಮೇಲೆ ಇರೋದಕ್ಕೆ ಒಂದು ಟ್ರೀ ಡಯಾಗ್ರಾಮ್ ನ ನೀವು ತೆಗಿಬೇಕಾಗುತ್ತೆ. ಎದ್ರ ಮೇಲೆ ಇರುತ್ತೆ ಅದರ ಆ ಡಿಸೈನ್ ಚಿತ್ರವನ್ನ ನೀವು ತೆಗಿಬೇಕಾಗುತ್ತೆ. ಸೊ ಅದನ್ನ ತೆಗೆದು ಹೆಡ್ಡಿಂಗ್ ಕೊಡಬೇಕು. ಕ್ವಶನ್ ಅಲ್ಲಿರುವಂತ ಟಾಪಿಕ್ ನ ಹೆಡ್ಡಿಂಗ್ ಆಗಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಟ್ರೋ ಅಂತ ಬರೋದು, ಇಂಟ್ರೊಡಕ್ಷನ್ ಅದರದ್ದು ನೀವು ಬರೀತಿರುವಂತ ಟಾಪಿಕ್. ಈ ಸೆಂಟೆನ್ಸ್ ಏನಿದೆ ಇದು ಡಿಟೋ ಇಳಿಸಿ ಟಾಪಿಕ್ ನಷ್ಟೇ ಇಲ್ಲಿ ಬರೀಬೇಕಾಗುತ್ತೆ. ವಿ ಆರ್ ಹಿಯರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಪ್ಲಾಂಟಿಂಗ್ ಆಫ್ ಟ್ರೀಸ್ ಅಥವಾ ಇಂಪಾರ್ಟೆನ್ಸ್ ಆಫ್ ಪ್ಲಾಂಟಿಂಗ್ ಆಫ್ ಟ್ರೀಸ್. ವಿ ವಿಲ್ ಡಿಸ್ಕಸ್ ದ ಮ್ಯಾಟರ್ ಆಸ್ ಬಿಲೋ. ಈ ಕೆಳಗೆ ಅದರ ಬಗ್ಗೆ ವಿಶ್ಲೇಷಣೆ ಮಾಡಲಾಗಿದೆ ಅಂತ ಬರೋದು. ಸೊ ಅವ್ರು ಕೊಟ್ಟಿರುವಂತ ಟಾಪಿಕ್ ಸಂಬಂಧಪಟ್ಟಂತೆ ಏನಾದ್ರು ಆಬ್ಜೆಕ್ಟಿವ್ಸ್ ಬರೀತಿದ್ರೆ, ಇಂಪಾರ್ಟೆನ್ಸ್ ಬರೀತಿದ್ರೆ, ಅಡ್ವಾಂಟೇಜಸ್ ನಿಮಗೆ ಬರೆಯೋದಿದ್ರೆ, ಡಿಸ್ಅಡ್ವಾಂಟೇಜಸ್ ಬರೆಯೋದಿದ್ರೆ, ಸ್ಕೋಪ್ ಬರೆಯೋದಿದ್ರೆ, ಏನಾದ್ರೂ ರೀಸನ್ಸ್ ಬರೆಯೋದಿದ್ರೆ, ಹೌ ಟು ಸಾಲ್ವ್ ದ ಪ್ರಾಬ್ಲಮ್ಸ್, ಹೇಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಸೊ ನಿಮಗೆ ಕೊಟ್ಟಂತ ಟಾಪಿಕ್ ಏನಿರುತ್ತೆ ಅದ್ರ ಮೇಲೆ ಇದು ಡಿಪೆಂಡ್ ಇರುತ್ತೆ. ಇದನ್ನೇ ಬರಿಬೇಕನ್ನೋ ನಿಯಮ ಏನಿಲ್ಲ. ಸೊ ಎಕ್ಸ್ಪ್ಲನೇಷನ್ ಒಳಗೆ ನೀವು ಬೇಕಾದ್ ಬರಿಬಹುದು, ಅದ್ರ ಮ್ಯಾಟರ್ ಟಾಪಿಕ್ ರಿಲೇಟೆಡ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಪ್ಲಾಂಟೇಶನ್ ಆಫ್ ಟ್ರೀಸ್ ಅಂದಾಗ ನೀವು ಅದಕ್ಕೆ ಇಂಪಾರ್ಟೆನ್ಸ್ ಏನೇನು ಕೊಡ್ತೀರಿ. ಸೊ ಪ್ಲಾಂಟೇಶನ್ ಮಾಡೋದು ಯಾಕೆ, ಮಳೆ ಬರ್ಲಿ ಅಂತ, ಫಾರ್ ರೇನ್. ಆಮ್ಲಜನಕ ಸಿಗ್ಲಿ ಅಂತ, ಫಾರ್ ಆಕ್ಸಿಜನ್. ಆಹಾರ ಸವಲತ್ತಾಗ್ಲಿ ಅಂತ, ಫಾರ್ ಫುಡ್. ನೆಕ್ಸ್ಟ್ ನೆರಳಿಗೋಸ್ಕರ, ಫಾರ್ ಶ್ಯಾಡೋ. ಮಣ್ಣನ್ನ ಸವಕಳಿನ ತಡೆಗಟ್ಟೋದಕ್ಕೋಸ್ಕರ, ಫಾರ್ ಸಾಯಿಲ್ ಇರೆಕ್ಷನ್, ಸೇವ್ ಸಾಯಿಲ್ ಇರೆಕ್ಷನ್. ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಇಂಪಾರ್ಟೆಂಟ್ ನಲ್ಲಿ ಬರೆದಿದ್ದೇನೆ, ಎಕ್ಸಾಂಪಲ್ ಅನ್ಕೊಳ್ಳಿದ್ರಿ, ಇದೇ ಬರೋದಿಲ್ಲ. ಸೊ ಈ ರೀತಿ ರೀಸನ್ಸ್, ಕಾರಣಗಳನ್ನ ಬರಿಬೇಕು, ಪರಿಣಾಮಗಳನ್ನು ಬರಿಬೇಕು, ಲಾಭಗಳೇನು, ಇದರಿಂದ ನಷ್ಟಗಳೇನು, ಈ ರೀತಿಯಾಗಿ ಒಂದು ವಿಷಯದ ಬಗ್ಗೆ ಎಕ್ಸ್ಪ್ಲೇನ್ ಬರೆದು ಲಾಸ್ಟ್ ಒಂದ್ 2-3 ವೆಬ್ಸೈಟ್ ಕೊಡ್ಬೇಕಾಗುತ್ತೆ. ನೀವು ವಿಸಿಟ್ ಅಂತ ಕೊಟ್ಟು ಯಾವ್ದಾದ್ರು ಒಂದಿಷ್ಟು. ಸೊ ನಾವು ಒಂದು ಎಕ್ಸಾಂಪಲ್ ಇಲ್ಲಿ www.savetree.com ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಇನ್ನೂ ಮಾಹಿತಿ, ಹೆಚ್ಚಿನ ವಿಶ್ಲೇಷಣೆ ಉಳ್ಳ ಮಾಹಿತಿ ನಿಮಗೆ ಬೇಕು ಅಂದ್ರೆ ಈ ವೆಬ್ಸೈಟ್ ಗಳಿಗೆ ಹೋಗ್ಬೋದು ಅಂತ ತಳಗಡೆ ಅವರು ಯಾವಾಗಲೂ ಲಿಂಕ್ ಕೊಟ್ಟಿರ್ತಾರೆ. ಮೊದಲಿಗೆ ತಮ್ಮ ವಿಷಯಗಳನ್ನ ತಾವಾಗಿ ತಿಳಿಸಿರ್ತಾರೆ. ಸೊ ಆ ವಿಷಯಕ್ಕೆ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡೋರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೆಳಗಡೆ ಕೆಲವೊಂದಿಷ್ಟು ವೆಬ್ಸೈಟ್ಸ್ ನ ಮೆನ್ಷನ್ ಮಾಡಿರ್ತಾರೆ. ನೀವು ಕೂಡ ನಿಮ್ಮ ಬ್ಲಾಗ್ ನಲ್ಲಿ ಕೆಳಗಡೆ ಕೆಲವೊಂದಿಷ್ಟು ವೆಬ್ಸೈಟ್ಸ್ ನ ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು 1-2-3 ರೀತಿ ಕ್ವಶನ್ ಆನ್ಸರ್ಸ್. ಸೊ ಕಮೆಂಟ್ಸ್ ಹೇಗೆ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಏನಾದ್ರೂ ಒಂದು ಪೋಸ್ಟ್ ಮಾಡಿದ್ರೆ ಅಂದ್ರೆ ಅದಕ್ಕೆ ಕಮೆಂಟ್ಸ್ ಬರುತ್ತೆ. ಅದೇ ರೀತಿ ನೀವು ಏನಾದ್ರೂ ಒಂದು ವಿಷಯ ಬಗ್ಗೆ ಇಂಟರ್ನೆಟ್ ನಲ್ಲಿ ಬರೆದ್ರೆ ಕೆಳಗಡೆ ಕ್ವಶನ್ ಮತ್ತು ಆನ್ಸರ್ ಗೆ ಫೆಸಿಲಿಟಿ ಇರುತ್ತೆ. ಸೊ ಕ್ವಶನ್ ಅವ್ರು ಕೇಳ್ತಾರೆ, ಓದುಗರು ಆನ್ಸರ್ಸ್ ನ ಈ ರೈಟರ್ ಏನಿರ್ತಾನೆ ಸೊ ಅವನು ಬರಿಬೇಕಾಗುತ್ತೆ. ನೀವು 1-2 ಇಮ್ಯಾಜಿನರಿ ಕ್ವಶನ್ ಮತ್ತೆ ಆನ್ಸರ್ ನ ಅಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ನೀವು ಇದರ ಉತ್ತರವನ್ನ ಬರಿಬೇಕಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಗ್ರಾಮರ್ ಒಂದಿಗೆ ಸಿಗೋಣ. ಧನ್ಯವಾದಗಳು.